ಹಲೋ ನಮಸ್ಕಾರ, ನಾನು ಸಂತೋಷ್. ನೀವು ನೋಡ್ತಾ ಇದ್ದೀರಾ ಡ್ರಾಯ್ಡ್ ಕನ್ನಡ. ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಿಮಗೆ MI-A2 ಲಾಂಚ್ ಆಗ್ತದೆ. ಆ ಒಂದು ಫೋನ್ ಪ್ರೈಸು ಸ್ಪೆಸಿಫಿಕೇಷನ್ ಆಲ್ರೆಡಿ ನಿಮಗೆ ಪ್ರೈಸ್ ಗೊತ್ತಾಗುತ್ತದೆ, ಬಟ್ ಪ್ರೈಸ್ ಉಂಟು 16,999. ಅದು ಒಂದು ಸ್ಪೆಸಿಫಿಕೇಷನ್, ನೀವು ಫೋನನ್ನು ತೊಗೋಬೇಕಾ ಬೇಡವೋ ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕೆ ಕೆಳಗಡೆ ಕಾಣ್ತಕ್ಕಂತಹ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿ. ನಾನು ಯಾವುದೇ ಒಂದು ಬೆಸ್ಟ್ ವೀಡಿಯೋಸ್ಗಳನ್ನ ಮಾಡಿದಾಗ ನಿಮಗೆ ಮೊದಲನೇದಾಗಿ ನೋಟಿಫಿಕೇಶನ್ ಬರುತ್ತೆ. ಓಕೆ ಫ್ರೆಂಡ್ಸ್, ಮೊದಲೇ ಹೇಳಿದಾಗೆ MI-A2 ಒಂದು A1 ಸೀರೀಸ್, MI-ನಲ್ಲಿ ಒಂದು A1 ಸೀರೀಸ್ ಲಾಂಚ್ ಆಗಿತ್ತು ಲಾಸ್ಟ್ ಇಯರ್. ಆ ಒಂದು ಆಲ್ರೆಡಿ 1 ವರ್ಷ ಆಗ್ತಾ ಬಂತು. ಆ ಒಂದು A1 ಸೀರೀಸ್ನ ನೆಕ್ಸ್ಟ್ ಅಪ್ಗ್ರೇಡ್ ವರ್ಷನ್ ಆಗಿ ಈ ಒಂದು A2ನಲ್ಲಿ ಲಾಂಚ್ ಮಾಡ್ತಿದ್ದಾರೆ. ಈ ಒಂದು A2ವಿನ ಪ್ರೈಸ್ ಉಂಟು ಕೇವಲ 16,999 ಇದೆ. ಕೇವಲ ಏನಕ್ಕಪ್ಪ ಅಂತ ಅದೇನೆಂದರೆ, ನಿಮಗೆ A1ಗೆ ಕಂಪೇರ್ ಮಾಡಿದ್ರೆ ತುಂಬ ಅಪ್ಗ್ರೇಡೇಷನ್ ಇದೆ. ನೀವು ಲಾಸ್ಟ್ ಟೈಮ್ ಬಂದಾಗ 14,999 ಇತ್ತು ಈ ಒಂದು ಫೋನ್ನ ಕಾಸ್ಟ್. ಬಟ್ ಅದಕ್ಕೆ ನೀವು ಕಂಪೇರ್ ಮಾಡಿದ್ರೆ ಏನೋ ಒಂದು 2,000 ರೂಪಾಯಿ ಹೆಚ್ಚಿಗೆ ಆಗಿದೆ. ಅದಕ್ಕೆ ಕರೆಕ್ಟಾಗಿ ನಿಮಗೆ ಅಪ್ಗ್ರೇಡ್ನ ಕೊಟ್ಟಿದ್ದಾರೆ ಈ ಒಂದು ಫೋನಲ್ಲಿ. ಸೊ ಮೊದಲನೇದಾಗಿ ಅಪ್ಗ್ರೇಡ್ ಏನಪ್ಪ ಅಂದರೆ, ನಿಮಗೆ ಆ ಫೋನ್ಗೆ ಕಂಪೇರ್ ಮಾಡಿದ್ರೆ ನಿಮಗೆ ಈ ಒಂದು ಫೋನಲ್ಲಿ 12+20 ಕ್ಯಾಮ್ರಾ ಬರುತ್ತೆ ನಿಮಗೆ. ಸೊ ಮತ್ತು ಫ್ರಂಟಲ್ಲೂ ಕೂಡ ನಿಮಗೆ 20 ಮೆಗಾಪಿಕ್ಸೆಲ್ ಕ್ಯಾಮ್ರಾ ಬರುತ್ತೆ. ವಿತ್ AI ಇನ್ಬಿಲ್ಟ್ ಇದೆ ಒಂದು ಫ್ರಂಟ್ ಕ್ಯಾಮ್ರಾದಲ್ಲಿ. ಸೊ ಮೂರಲ್ಲೂ ಕೂಡ ನಿಮಗೆ ಸೋನಿ ಐಮ್ಯಾಕ್ಸ್ ಸೆನ್ಸರ್ನ ಯೂಸ್ ಮಾಡಲಾಗಿದೆ. ಫಸ್ಟ್ ಟೈಮ್ ಈ ಒಂದು ಫೋನಲ್ಲಿ ಐ ಥಿಂಕ್ ನೀವು ಯಾವುದೇ ಬ್ರ್ಯಾಂಡ್ ಆಲ್ಮೋಸ್ಟ್ ಎಲ್ಲ ಬ್ರ್ಯಾಂಡಲ್ಲಿ ಕಂಪೇರ್ ಮಾಡಿದ್ರಿ. ಸೊ ಎಲ್ಲ ಒಂದು ಕ್ಯಾಮ್ರಲ್ಲಿ ಸೋನಿ ಐಮ್ಯಾಕ್ಸ್ ಸೆನ್ಸರ್ನ ಯೂಸ್ ಮಾಡಿದ್ದಾರೆ. ಆ್ಯಂಡ್ ಬ್ಯಾಕ್ ಕ್ಯಾಮ್ರಾ ಸ್ಪೆಷಾಲಿಟಿ ಏನಪ್ಪ ಅಂತಂದರೆ, ಬ್ಯಾಕ್ ಕ್ಯಾಮ್ರಾದಲ್ಲಿ ನೀವು ಒಂದು ಲೈಟ್ಗೆ ತಕ್ಕಂತೆ ನಿಮ್ಮ ಒಂದು ಲೆನ್ಸ್ನ ನೀವು ಮೇನ್ ಕ್ಯಾಮ್ರಾ ಆಗಿ ನೀವು ಮ್ಯಾನುವಲ್ ಆಗಿ ಸೆಟಪ್ ಮಾಡ್ಕೋಬೋದು. ಈಗ 20 MP ಕ್ಯಾಮ್ರಾ ಇದೆ, 12 MP ಕ್ಯಾಮ್ರಾ ಇದೆ, ನಿಮ್ಗೆ ಯಾವಾಗ ಬೇಕೋ ಅದನ್ನು ಶಿಫ್ಟ್ ಮಾಡ್ಕೋಬೋದು. ನಿಮ್ಗೆ ಯಾವಾಗ ಬೇಕೋ ಅದರಲ್ಲಿ ಮಾತ್ರ ನೀವು ಶೂಟ್ ಮಾಡ್ಬೋದು. ಆ ಒಂದು ಕೂಡ ಆಪ್ಷನ್ನು ಈ ಒಂದು ಫೋನಲ್ಲಿ ಕೊಟ್ಟಿದ್ದಾರೆ. ಮತ್ತು ಎರಡರಲ್ಲಿ ನಿಮಗೆ ಫ್ರಂಟ್ ಮತ್ತು ಬ್ಯಾಕ್ ಸೈಡ್ ಎರಡರಲ್ಲಿ ನಿಮಗೆ ಪೋರ್ಟ್ರೇಟ್ ಮೋಡ್ನ ಒಂದು ಫೋಟೋಸ್ನ ತೆಗಿ. ನೆಕ್ಸ್ಟ್ ನಿಮಗೆ ಡಿಸ್ಪ್ಲೇ ಬಂದರೆ, ಡಿಸ್ಪ್ಲೇ ಬಂದ್ಬಿಟ್ಟು 5.9 ಇಂಚಸ್ ಫುಲ್ HD ಪ್ಲಸ್ ರೆಸಲ್ಯೂಷನ್ ಕೊಟ್ಟಿದ್ದಾರೆ. ಮತ್ತು ಈ ಒಂದು ಡಿಸ್ಪ್ಲೇ ಬಂದ್ಬಿಟ್ಟು ನಿಮಗೆ ಗೊರಿಲ್ಲಾ ಗ್ಲಾಸ್ 5 ಪ್ರೊಡಕ್ಷನ್ ಹೊಂದಿದೆ. ಸೊ ಗೊರಿಲ್ಲಾ ಗ್ಲಾಸ್ 5th ಜನರೇಷನ್ ಪ್ರೊಡಕ್ಷನ್ ಇರೋದ್ರಿಂದ ನಿಮ್ಮ ಒಂದು ಫೋನ್ ಡಿಸ್ಪ್ಲೇ ಸ್ಟ್ರಾಂಗ್ ಆಗಿರುತ್ತೆ. MI-A2ವಿನ ಒಂದು ಡಿಸ್ಪ್ಲೇ ನೀವು ಆರಾಮಾಗಿ ವರಿ ಫ್ರೀ ಆಗಿ ನೀವು ಯೂಸ್ ಮಾಡ್ಬೋದು. ಆದರೂ ಕೂಡ ನಾನು ಟೆಂಪರ್ ಗ್ಲಾಸ್ ಮತ್ತು ಸ್ಪೋರ್ಟ್ಸ್ನ ಸಜೆಸ್ಟ್ ಮಾಡ್ತೀನಿ. ಬಿಕಾಸ್ ಯಾರು ಹೇಗೆ ಅಂತ ಹೇಳೋಕ್ಕಲ್ಲ, ಬೈ ಮಿಸ್ ಆಗಿಬಿದ್ರೆ ಫೋನ್ ನೋಡೋದಕ್ಕೆ ಬರುತ್ತೆ. ವ್ಯಾಲ್ಯೂಬಲ್ ಪ್ರಾಡಕ್ಟ್ ನಾವು ಹುಷಾರಾಡ್ಕೋಬೇಕಾಗುತ್ತೆ. ಸೊ ಇದು ಒಂದು ಡಿಸ್ಪ್ಲೇನ ಒಂದು ಫೀಚರ್ಸ್. 403 PPI ಒಂದು ಪಿಕ್ಸೆಲ್ ಡಿಸ್ಪ್ಲೇ ಓದಿದೆ. ಒಂದು ಡಿಸ್ಪ್ಲೇ ಕ್ವಾಲಿಟಿ ನಿಮಗೆ ತುಂಬ ಸಖತ್ತಾಗಿದೆ. 4K ವೀಡಿಯೋಸ್ ನಾವು ಸಪೋರ್ಟ್ ಇರೋದ್ರಿಂದ ಕ್ಯಾಮ್ರಾದಲ್ಲಿ. ಸೊ ಈ ಒಂದು ವೀಡಿಯೋದಲ್ಲಿ ನಿಮಗೆ ಆ ಒಂದು 4K ಕೂಡ ಸಪೋರ್ಟ್ ಆಗುತ್ತೆ. ನೀವು ಆರಾಮಾಗಿ ಪ್ಲೇ ಮಾಡ್ಬೋದು ಒಂದು ಡಿಸ್ಪ್ಲೇಯಲ್ಲಿ. ಓಕೆ, ಸೊ ಮತ್ತೆ ಬಿಟ್ಟು ಇನ್ನೊಂದು ಪಾಯಿಂಟ್ನ ಮೆನ್ಷನ್ ಮಾಡಿ, ಕ್ಯಾಮ್ರಾದಲ್ಲಿ ನಿಮಗೆ EIS ಕೂಡ ಇದೆ, ಎಲೆಕ್ಟ್ರಾನಿಕ್ ಇಮೇಜ್ ಸ್ಟೆಬಿಲೈಸೇಷನ್. ಸೊ ನಿಮ್ಮೊಂದು ಕ್ಯಾಮ್ರಾ ಮೂವ್ಮೆಂಟ್ ತುಂಬ ಶೇಕಿ ಇರೋದಿಲ್ಲ. ಯಾವುದೇ ಒಂದು ವೀಡಿಯೋ ನೀವು ಕ್ಯಾಪ್ಚರ್ ಮಾಡಿದಾಗ ಸ್ಮೂತ್ ಆಗಿರುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ನಿಮಗೆ ಈ ಒಂದು ಫೋನಲ್ಲಿ ಸ್ನ್ಯಾಪ್ಡ್ರ್ಯಾಗನ್ 660 ಬರ್ತಾ ಇದೆ. 660 AIE ಆರ್ಟಿಫಿಷಿಯಲ್ ಇಂಟೆಲಿಜೆಂಟ್ ಇಂಜಿನ್. ಓಕೆ, ಆರ್ಟಿಫಿಷಿಯಲ್ ಇಂಟೆಲಿಜೆಂಟ್ ನಿಮಗೆ ಒಂದು ಪ್ರೊಸೆಸರ್ನ ಒಂದು ಕೊಡಲಾಗಿದೆ. ಒಂದು ಸ್ನ್ಯಾಪ್ಡ್ರ್ಯಾಗನ್ 660 ಪ್ರೊಸೆಸರ್ನ ಕೊಡಲಾಗಿದೆ ವಿತ್ AI ಚಿಪ್ಸೆಟ್. ನಿಮಗೆ ಒಂದು AI ಬ್ಯಾಟ್ರಿ ಬ್ಯಾಲೆನ್ಸ್ ಮತ್ತು ಪರ್ಫಾರ್ಮೆನ್ಸ್ ಅಥವಾ ಗೇಮಿಂಗ್ ಆಗಿರ್ಬೋದು ನಿಮಗೆ ಬೆಟರ್ ಆಗಿರುತ್ತೆ ಈ ಒಂದು ಫೋನಲ್ಲಿ. ಈ ಒಂದು ಫೋನ್ ಬ್ಯಾಟ್ರಿ ಬಂದ್ಬಿಟ್ಟು 3010 mAh ಬ್ಯಾಟ್ರಿ ಇದೆ. ವಿತ್ ಫಾಸ್ಟ್ ಚಾರ್ಜಿಂಗ್ ಸಪೋರ್ಟ್ನಿಂದ ನಿಮಗೆ ಬ್ಯಾಟ್ರಿ ಕನ್ಸರ್ನ್ ಆಗೋದಿಲ್ಲ. 5.9 ಇಂಚಸ್ ಫುಲ್ HD ಪ್ಲಸ್ ಡಿಸ್ಪ್ಲೇಗೆ ಈ ಒಂದು ಬ್ಯಾಟ್ರಿ ಕಡಿಮೆ ಆದರೂ ಕೂಡ ನಿಮಗೆ ಫಾಸ್ಟ್ ಚಾರ್ಜಿಂಗ್ ಸಪೋರ್ಟ್ರಿಂದ ಈ ಒಂದು ಫೋನ್ ಫಾಸ್ಟ್ ಆಗುತ್ತೆ. ಆ್ಯಂಡ್ ಫಸ್ಟ್ ಆಫ್ ಆಲ್ Type-C ಒಂದು ಚಾರ್ಜರ್ ಇರೋದು ಇದರೊಳಗಡೆ. ಚಾರ್ಜರ್ Type-C ಬರೋದು ನಿಮಗೆ ಮೇನಾಗಿ ನಿಮಗೆ ಸ್ಲಾಟ್ ನಿಮಗೆ ಸೇಫ್ ಆಗಿರುತ್ತೆ. ಯಾವ ಕಡೆಯಿಂದ ಹಾಕಿದ್ರು ನಿಮಗೆ ಯಾವುದೇ ಒಂದು ಡ್ಯಾಮೇಜ್ ಆಗೋದಿಲ್ಲ. ಎರಡನೇದಾಗಿ ಫಾಸ್ಟ್ ಚಾರ್ಜಿಂಗ್ ನಿಮಗೆ ಸಪೋರ್ಟ್ ಮಾಡುತ್ತೆ. ಒಂದು ಫೈಲ್ ಟ್ರಾನ್ಸ್ಫರ್ ಕೂಡ ತುಂಬ ಫಾಸ್ಟಾಗಿರುತ್ತೆ ಆ್ಯಂಡ್ ಸೆಕ್ಯೂರ್ ಆಗಿ ಕೂಡ ಇರುತ್ತೆ ಈ ಒಂದು Type-C ಯೂಸ್ ಮಾಡೋದ್ರಿಂದ. ಆ್ಯಂಡ್ರಾಯ್ಡ್ ನಿಮಗೆ ಲೇಟೆಸ್ಟ್ 8.0 ಬರುತ್ತೆ. ನಿಮಗೆ 8.1 ಅದರ 8.0 ನಿಮಗೆ ಒಂದು ಸಿಸ್ಟಮಲ್ಲೇ ಬರುತ್ತೆ. ಇದು ಫಸ್ಟ್ ನಿಮಗೆ ಆ್ಯಂಡ್ರಾಯ್ಡ್ ಪಿನ ಒಂದು ಅಪ್ಡೇಟ್ ಬರ್ತಕ್ಕಂತಹ ಫೋನ್ ಕೂಡ ಇದಾಗಿದೆ. ಸೊ ಆ್ಯಂಡ್ರಾಯ್ಡ್ ವರ್ಷನ್ ನಿಮಗೆ ಓರಿಯೋ ಬರುತ್ತೆ. ಫಸ್ಟ್ ಡಿಫಾಲ್ಟಾಗಿ ಈ ಒಂದು ಫೋನಲ್ಲಿ ಒಂದು ಆ್ಯಂಡ್ರಾಯ್ಡ್ನ ನೀವು ಸ್ಟಾಕ್ ಆ್ಯಂಡ್ರಾಯ್ಡ್ನ ಈ ಒಂದು ಫೋನಲ್ಲಿ ಎಂಜಾಯ್ ಮಾಡ್ಬೋದು. ನೆಕ್ಸ್ಟ್ ಲಾಸ್ಟಲ್ಲಿ ಬಂದ್ಬಿಟ್ಟು ನಿಮಗೆ ಡಿಸೈನ್ನ ಒಂದು ಮಾತಾಡಬೇಕಂದ್ರೆ, ಈ ಒಂದು ಫೋನ್ ಸಿಕ್ಕಾಪಟ್ಟೆ ಸ್ಲಿಮ್ ಆಗಿದೆ. 7.3 mm ಸ್ಲಿಮ್ ಅನ್ನು ಹೊಂದಿದೆ. ಫುಲ್ ಮೆಟಾಲಿಕ್ ಬಾಡಿ, ಯೂನಿ ಬಾಡಿನ ಹೊಂದಿದೆ. ನಿಮಗೆ ಬ್ಯಾಂಡ್ಗಳು ಆ್ಯಂಟೆನಾ ಬ್ಯಾಂಡ್ಗಳು ನಿಮಗೆ ಡೌನ್ ಮತ್ತು ಅಪ್ಸಲ್ಲಿ ಕಾಣುತ್ತೆ. ಬಟ್ ನೋಡಿದಾಗ ನಿಮಗೆ ಒಂದು ಯೂನಿ ಬಾಡಿ ಮೆಟಾಲಿಕ್ ಡಿಸೈನ್ ಕಾಣುತ್ತೆ. ಆರ್ಕ್ ಡಿಸೈನ್ ಇದೆ. ನಿಮಗೆ ಹೋಲ್ಡ್ ಮಾಡಲಿಕ್ಕೆ ಮತ್ತು ಕಾಂಪ್ಯಾಕ್ಟ್ ಆಗಿ ನಿಮಗೆ ಒಂದು ಫೋನ್ ಸಖತ್ತಾಗಿ ಬಿಲ್ಟ್ ಆಗಿದೆ. ಸೊ ಇದೆಲ್ಲ ಮೇನ್ ನಿಮಗೆ ಹೈಲೈಟೆಡ್ ಪಾಯಿಂಟ್ಸ್ ಇನ್ನು MI-A2ನಲ್ಲಿ. ಈ ಒಂದು A2ವಿನ ಪಾಸಿಟಿವ್ ಪಾಯಿಂಟ್ಸ್ ಕೂಡ ಹೌದು. ಇವೆಲ್ಲ ಒಂದು ಫೀಚರ್ಸ್ಗಳು ನೀವು ಲಾಸ್ಟ್ ಒಂದು A1ನ ಕಂಪೇರ್ ಮಾಡಿದ್ರೆ ಆಲ್ಮೋಸ್ಟ್ ಅಲ್ಲಿ ಒಂದು ಎಲ್ಲ ಒಂದು ಸ್ಪೆಸಿಫಿಕೇಷನ್ಗಳು ಸ್ವಲ್ಪ ಅಪ್ಗ್ರೇಡ್ ಆಗಿದೆ ನಿಮಗೆ. ಸೊ ಕಂಪೇರ್ ಮಾಡಿದ್ರೆ ಆ ಒಂದು ಫೋನ್ಗೆ ಫುಲ್ HD ಪ್ಲಸ್ AI ಸಪೋರ್ಟ್ ಆ್ಯಂಡ್ ಕ್ಯಾಮ್ರಾ ನಿಮಗೆ ಐಮ್ಯಾಕ್ಸ್ ಸೆನ್ಸರ್ ಆಗಿರ್ಬೋದು, ಇಲ್ಲ Type-C ಸಪೋರ್ಟ್ ಆಗಿರ್ಬೋದು. ಸೊ ಇದೆಲ್ಲ ಮತ್ತು ಫುಲ್ ವಿ ಡಿಸ್ಪ್ಲೇ ಆಗಿರೋದು 18:9 ರೇಷಿಯೋ ನಿಮಗೆ ಒಂದು ಫುಲ್ ವಿ ಡಿಸ್ಪ್ಲೇ ಬರುತ್ತೆ ನಿಮಗೆ ಫುಲ್ HD ಪ್ಲಸ್ಸಲ್ಲಿ. ಆ್ಯಂಡ್ 4K ಸಪೋರ್ಟ್ ವಿತ್ EIS ಮತ್ತೆ ಹೇಳ್ತಾ ಇದ್ದೀನಿ. ಸೊ ಇದೆಲ್ಲ ಒಂದು ಪಾಸಿಟಿವ್ ಪಾಯಿಂಟ್ಸ್. ನೆಗೆಟಿವ್ ಪಾಯಿಂಟ್ಸ್ ಅಂದರೆ, ಈ ಒಂದು ಫೋನಲ್ಲಿ ನಿಮಗೆ
ಫಿಂಗರ್ ಪ್ರಿಂಟ್ ಸೆನ್ಸರ್ ಇದೆ, ಆದರೆ ನಿಮಗೆ ಫೇಸ್ ಅನ್ಲಾಕ್ ನಿಮಗೆ ಒಂದು ಫೋನಲ್ಲಿ ಸಿಗೋದಿಲ್ಲ. ಅದು ಒಂದು ಡಿಸಪಾಯಿಂಟ್. ಯಾರದು ಫೇಸ್ ಅನ್ಲಾಕ್ನ ಫೇಸ್ ಅನ್ಲಾಕಲ್ಲಿ ಯಾರು ತುಂಬ ಅಡಿಕ್ಟ್ ಆಗಿದ್ದಾರೆ ಆ ಒಂದು ಯೂಸರ್ಸ್ಗಳಿಗೆ ಇದೊಂದು ಪಾಯಿಂಟ್ ಅಂತ ನನ್ನ ಒಂದು ಅಭಿಪ್ರಾಯ. ನಿಮಗೆ ಅದ್ರ ಬಗ್ಗೆ ಟೆನ್ಷನ್ ಇಲ್ಲ, ಫೇಸ್ ಅನ್ಲಾಕ್ ಬೇಡ ಅಂದರೆ ಇದು ಒಂದು ಬೆಸ್ಟ್ ಫೋನ್. ಅದಲ್ಲದೆ ಸೆಕೆಂಡ್ ಪಾಯಿಂಟ್ ಬಂದ್ಬಿಟ್ಟು ಇದರಲ್ಲಿ ಟೈಪ್ ಸಿ ಸಪೋರ್ಟ್ ಇದೆ, ಬಟ್ ಇದರಲ್ಲಿ ಆಡಿಯೋ ಜಾಕ್ ನಿಮಗೆ ಸಿಗೋದಿಲ್ಲ. ಸ್ಟೇರಿಯೋ ಜಾಕ್ ಏನೊಂದು ನೀವು ಸಪ್ರೇಟ್ ಇಯರ್ಫೋನ್ ಹಾಕೋದಕ್ಕೆ 3.5 ಜಾಕ್ ಈ ಒಂದು ಫೋನಲ್ಲಿ ಬರೋದಿಲ್ಲ. ಬಟ್ ಇದರಲ್ಲಿ ನಿಮಗೆ ಒಂದು 3.5 ಜಾಕ್ ಕನೆಕ್ಟರ್ ನಿಮಗೆ ಸಿಗುತ್ತೆ. ಈ ಒಂದು ಟೈಪ್ ಸಿ ಟು ನಿಮಗೆ ಆಡಿಯೋ ಜಾಕ್ನ ಕನೆಕ್ಟ್ ಮಾಡಲಿಕ್ಕೆ ಒಂದು ಕನೆಕ್ಟರ್ ನಿಮಗೆ ಸಿಗುತ್ತೆ, ಕನ್ವರ್ಟರ್ ನಿಮಗೆ ಈ ಒಂದು ಬಾಕ್ಸಲ್ಲಿ ನಿಮಗೆ ಸಿಗುತ್ತೆ. ಇಯರ್ಫೋನ್ಸ್ ಬರೋದಿಲ್ಲ ಈ ಒಂದು ಬಾಕ್ಸಲ್ಲಿ. ಸೊ ಇದು ಎರಡನೇ ಒಂದು ನೆಗೆಟಿವ್ ಪಾಯಿಂಟ್ ಒಂದು ಫೋನ್ ಪರ್ಚೇಸ್ ಮಾಡೋರು ಥಿಂಕ್ ಮಾಡಬೇಕಾಗುತ್ತೆ. ಮೂರನೇದಾಗಿ ಇದು ಒಂದು 4GB 64GB ಇರತಕ್ಕಂತಹ ಒಂದು ಫೋನ್, 4GB ರ್ಯಾಮ್ ಮತ್ತು 64GB ಇನ್ಬಿಲ್ಟ್ ಮೆಮೊರಿ ಇರತಕ್ಕಂಥ ಒಂದು ಫೋನ್. ಬಟ್ ಇದರೊಳಗಡೆ ನಿಮಗೆ ಎಕ್ಸ್ಪ್ಯಾಂಡಬಲ್ ಮಾಡಲಿಕ್ಕೆ ಆಪ್ಷನ್ ಇಲ್ಲ. ಅದು ಒಂದು ಕೂಡ ಇದರಲ್ಲಿ ಒಂದು ನೆಗೆಟಿವ್ ಪಾಯಿಂಟ್ ಅಂತ ಅನ್ಬೋದು. ಬಟ್ ಇನ್ ಕೇಸ್ ನಿಮಗೆ ಮೆಮೊರಿ ಜಾಸ್ತಿ ಬೇಕು ಅಂದರೆ ಅದಕ್ಕೆ ಒಂದು ಆಲ್ಟರ್ನೇಟಿವ್ ಆಗಿ ಗೂಗಲ್ ಫೋಟೋಸ್ ಇದೆ, ನಿಮಗೆ ಅನ್ಲಿಮಿಟೆಡ್ ಸ್ಟೋರೇಜ್ನ ಕೊಡುತ್ತೆ. ಒಂದು ಫೋಟೋಸ್ ಮತ್ತು ವೀಡಿಯೋಸ್ ನೀವು ಕ್ಯಾಪ್ಚರ್ ಮಾಡ್ತಕ್ಕಂತಹ ಫೋಟೋಸ್ ವೀಡಿಯೋಸ್ಗಳನ್ನ ಸ್ಟೋರೇಜ್ ಮಾಡಲಿಕ್ಕೆ ಒಂದು ಗೂಗಲ್ನ ಒಂದು ಸಪೋರ್ಟ್ ಇದರಲ್ಲಿ ಸಿಗುತ್ತೆ. ಬಟ್ ಎಕ್ಸ್ಟರ್ನಲ್ SD ಕಾರ್ಡ್ನ ಹಾಕ್ಲಿಕ್ಕಾಗಲ್ಲ. ಡ್ಯುಯಲ್ ಸಿಮ್ ಸಪೋರ್ಟ್ ನಿಮಗೆ ಇದರಲ್ಲಿ ಸಿಗುತ್ತೆ. ಸೊ ಇದು ಒಂದು ನೆಗೆಟಿವ್ ಪಾಯಿಂಟ್ಸ್ ಮತ್ತು ಪಾಸಿಟಿವ್ ಪಾಯಿಂಟ್ಸ್. ಆಲ್ಮೋಸ್ಟ್ ಆಲ್ ನಿಮಗೆ ಪಾಸಿಟಿವ್ ಪಾಯಿಂಟ್ ತುಂಬ ಜಾಸ್ತಿ ಇದೆ, ನೆಗೆಟಿವ್ ಪಾಯಿಂಟ್ಸ್ ತುಂಬ ಕಡಿಮೆ. ಇನ್ ಕೇಸ್ ನೀವು ಮೆಮೊರಿ ಬಗ್ಗೆ ಅವರಿಲ್ಲ ಅಂದರೆ ಏನು ತೊಂದರೆ ಇಲ್ಲ. ಆ್ಯಂಡ್ ನಿಮಗೆ ಒಂದು ಆಡಿಯೋ ಜಾಕ್ ಕನ್ವರ್ಟರ್ ಇರೋದ್ರಿಂದ ನಿಮಗೆ ಇಯರ್ಫೋನ್ಸ್ನ ಯೂಸ್ ಮಾಡ್ಬೋದು. ಬಟ್ ಸ್ಟಿಲ್ ಅದಾದಮೇಲೆ ಫೇಸ್ ಅನ್ಲಾಕ್ ಅವಶ್ಯಕತೆ ಇಲ್ಲ, ಅಂದರೆ ನಿಮಗೆ ಫಿಂಗರ್ ಪ್ರಿಂಟ್ ಲಾಕ್ ಅಂತ ಇದೆ ಬ್ಯಾಕ್ ಸೈಡಲ್ಲಿ ನಿಮಗೆ. ಸೊ ಇದೆಲ್ಲ ಕನ್ವೀನಿಯೆಂಟ್ ವೇ, ಬಟ್ ಕೆಲವೊಂದು ಯೂಸರ್ಸ್ನ ಕಂಪೇರ್ ಮಾಡಿ ನೆಗೆಟಿವ್ ಪಾಯಿಂಟ್ ಅಂತ ಇದರಲ್ಲಿ ಕನ್ಸಿಡರ್ ಮಾಡೋಕ್ಕಾಗುತ್ತೆ. ಸೊ ಇದು ಒಂದು MI A2 ಒಂದು ಚಿಕ್ಕ ವಿವರಣೆ. ಒಂದು ಫೋನ್ನ ನೀವು ಪರ್ಚೇಸ್ ಮಾಡೋಕ್ಕೂ ಬೇಡ ಅಂತ ನನ್ನ ಪ್ರಕಾರ. 16th ನನಗೆ ಒಂದು ಫೋನ್ ಸಗದಾಗಿದೆ, ಸೂಪರ್ ಆಗಿದೆ. ಒಂದು ಫೋನ್ನ ನೀವು ಆರಾಮಾಗಿ ಕಣ್ಮುಚ್ಕೊಂಡು ಹೋಗ್ಬೋದು. ಅದಲ್ಲದೆ ನಿಮಗೆ 6GB 128GB ವರ್ಷನ್ ಕೂಡ ಬರುತ್ತೆ. ಯಾವಾಗ ಬರುತ್ತೆ ಅಂತ ಗೊತ್ತಿಲ್ಲ. ಒಂದು ಫೋನ್ ಬಂದಾಗ ಡೆಫಿನೆಟ್ಲಿ ನನಗೆ ಒಂದು ಇನ್ಫಾರ್ಮೇಷನ್ ಕೊಡ್ತೀನಿ. ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಏನಕ್ಕೆ ಅಂದರೆ ನಾನು ನೆಕ್ಸ್ಟು ಅಕಸ್ಮಾತ್ ಆ ರೀತಿಯ ಆ ಒಂದು ಮಾಡೆಲ್ ಬಂದಾಗ ನಾನು ಅಪ್ಡೇಟ್ ಮಾಡಿದಾಗ ನಿಮಗೆ ಮೊದಲನೇದಾಗಿ ಒಂದು ಅಪ್ಡೇಟ್ ಬರುತ್ತೆ. ಸೊ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನಾನು ಅದಕ್ಕೆ ನಿಮಗೆ ರೆಸ್ಪಾನ್ಸ್ ಮಾಡ್ತೀನಿ. ಸೊ ಧನ್ಯವಾದಗಳು, ಶುಭ ದಿನ.